ಹಲೋ ಬ್ಯೂಟಿಫುಲ್ ಸೋಲ್ಸ್. ನಿಮ್ ಲೈಫ್ ಅಲ್ಲಿ ಒಂದು ಪರ್ಸನ್ ಇದ್ದಾರೆ, ಯಾರ ಬಗ್ಗೆ ನಿಮ್ ಹಾರ್ಟ್ ಸೈಲೆಂಟ್ ಆಗಿ ಥಿಂಕ್ ಮಾಡುತ್ತೆ, ಯಾರ್ ಮೆಸೇಜ್ ಬಂದ್ರೆ ನಿಮ್ ಡೇ ಕಂಪ್ಲೀಟ್ ಅಂತ ಅನ್ಸುತ್ತೆ. ಬಟ್ ಕ್ವಶನ್ ಇದೆ, ನಿಮ್ ಮೈಂಡ್ ಅಲ್ಲಿ ಬರೋ ಆ ಥಾಟ್, ಆ ಲಾಂಗಿಂಗ್, ಆ ಕನೆಕ್ಷನ್ಸ್, ಇದೆಲ್ಲ ಜಸ್ಟ್ ಇಮ್ಯಾಜಿನೇಷನ್ ಅಥವಾ ನಿಮ್ ರಿಯಾಲಿಟಿ ಕ್ರಿಯೇಟ್ ಆಗ್ಬೇಕು ಅಂತ ಸೋಲ್ ಕಾಲ್ ಮಾಡ್ತಾ ಇದೀಯಾ? ಈ ಒಂದು ವಿಡಿಯೋ ಸೀರೀಸ್ ಅಲ್ಲಿ ನಾವು ಡೀಪ್ ಆಗಿ ಎಕ್ಸ್ಪ್ಲೋರ್ ನ ಮಾಡೋಣ. ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಲಾ ಆಫ್ ಅಸಂಪ್ಷನ್ ಇದನ್ನ ಹೇಗೆ ತಿಳಿಸುತ್ತೆ, ನೆವಿಲ್ ಗೋಡರ್ಡ್ ಎಸ್ ಪಿ ಬಗ್ಗೆ ಏನ್ ಹೇಳಿದ್ದಾರೆ, ಇಮ್ಯಾಜಿನೇಷನ್ ಇಂದ ರಿಯಾಲಿಟಿ ಚೇಂಜ್ ಆಗುತ್ತಾ? ಸೊ ಈ ಎಲ್ಲ ಪ್ರಶ್ನೆಗೂ ಕೂಡ ಈ ಒಂದು ಕ್ಯೂಎನ್ಎ ಸಿರೀಸ್, ಮೋಸ್ಟ್ ಆಸ್ಕ್ಡ್ ಎಸ್ ಪಿ ಕ್ಯೂಎನ್ಎ ಸಿರೀಸ್ ಅಲ್ಲಿ ನೀವು ತಿಳ್ಕೊಂತೀರಾ. ಓಕೆ, ಸೊ ದಟ್ ಇಲ್ಲಿ ಒಂದು ಸೈಂಟಿಫಿಕ್ ಆಂಗಲ್ ಅಲ್ಲಿ, ಒಂದು ಸ್ಪಿರಿಚುವಲ್ ಆಂಗಲ್ ಅಲ್ಲಿ ಕೂಡ ನೀವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ. ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ, ನಿಮ್ಮ ರಿಯಾಲಿಟಿ ಚೇಂಜ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ನಿಮ್ಮ ಐಡೆಂಟಿಟಿ ಚೇಂಜ್ ಆಗ್ಬೇಕು. ಬಿಕಾಸ್ ರಿಯಾಲಿಟಿ ಆಲ್ವೇಸ್ ಒಬೇಸ್ ಯುವರ್ ಇನ್ನರ್ ಅಸಂಪ್ಷನ್. ನಿಮ್ಮ ಇನ್ನರ್ ಅಸಂಪ್ಷನ್ ಹೇಗಿರುತ್ತೆ ಅದನ್ನೇ ನೀವು ಪಡಿತೀರಾ. ನಿಮ್ಮ ಎಸ್ ಪಿ ಏನಿದೆ, ಆ ಒಂದು ಥಾಟ್ಸ್ಗಳು, ಆ ಒಂದು ಅಸಂಪ್ಷನ್ ನ ಮತ್ತೆ ರಿರೈಟ್ ಮಾಡಿ ಸೊ ಒಂದು ಬ್ಯೂಟಿಫುಲ್ ಲೈಫ್ ನ ಲೀಡ್ ಮಾಡ್ಬೇಕಾ? ಲೆಟ್ ಅಸ್ ಬಿಗಿನ್ ದಿಸ್ ಜರ್ನಿ ಟುಗೆದರ್. ಈಗ ನಾವು ಮೋಸ್ಟ್ ಆಸ್ಕ್ಡ್ ಎಸ್ ಪಿ ಕ್ವಶನ್ಸ್ ಆನ್ಸರ್ಡ್ ಎಪಿಸೋಡ್ 1 ಅಲ್ಲಿ ಬೇಸಿಕ್ ಇಂದನೂ ಕೂಡ ತಿಳ್ಕೊಳ್ಳೋಣ. ಓಕೆ, ಸೊ ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ನೋಡಿ. ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ನೀವು ಮನಸ್ಸಿನಲ್ಲಿ ಬಯಸುವ ಒಂದು ನಿರ್ದಿಷ್ಟ ವ್ಯಕ್ತಿಯ ಜೊತೆ ರಿಲೇಶನ್ಶಿಪ್, ಲವ್, ಅಟೆನ್ಷನ್ ಅಥವಾ ಕನೆಕ್ಷನ್ ರಿಯಾಲಿಟಿಲಿ ಕ್ರಿಯೇಟ್ ಆಗುವಂತದ್ದು. ಲಾ ಆಫ್ ಅಸಂಪ್ಷನ್ ನ ಪ್ರಕಾರ ರಿಯಾಲಿಟಿ ಯಾವಾಗಲೂ ಕೂಡ ನಿಮ್ಮ ಇನ್ನರ್ ಅಸಂಪ್ಷನ್ ನ ರಿಫ್ಲೆಕ್ಷನ್ ಆಗಿರುತ್ತೆ. ಅಂದ್ರೆ ನೀವು ಒಳಗೆ ಯಾವ ಐಡೆಂಟಿಟಿ ಮತ್ತು ಬಿಲೀಫ್ ನ ಇಟ್ಕೊಳ್ತಿರೋ ಅದೇ ಹೊರಗಿನ ರಿಯಾಲಿಟಿ ಆಗಿ ಪ್ರೊಜೆಕ್ಟರ್ ಆಗುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಒಳಗೆ ಅವರು ನನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ, ನಾನು ಅವರ ಪ್ರಿಯಾರಿಟಿ ಆಗಿದ್ದೇನೆ, ನಾವು ಆಲ್ರೆಡಿ ಟುಗೆದರ್ ಇದೀವಿ ಅಂದ್ರೆ ಆ ಒಂದು ಇನ್ನರ್ ಕನೆಕ್ಷನ್ ನಿಮ್ಗೆ ಇದ್ದಾಗ, ನೀವು ಆ ರೀತಿಯಾಗಿ ಅಸೂಮ್ನ ಮಾಡಿದಾಗ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಆ ರಿಯಾಲಿಟಿಯನ್ನ ನ್ಯಾಚುರಲ್ ಆಗಿ ಆ ಒಂದು ಸ್ಟೇಟ್ಗೆ ಕನೆಕ್ಟ್ ನ ಮಾಡಿ ಆಕ್ಸೆಪ್ಟ್ ನ ಮಾಡುತ್ತೆ. ಸಬ್ ಕಾನ್ಸಿಯಸ್ ಮೈಂಡ್ ಆಕ್ಸೆಪ್ಟ್ ಮಾಡಿದ ನಂತರ ನಿಮ್ಮ ಬಿಹೇವಿಯರ್, ನಿಮ್ಮ ಎನರ್ಜಿ, ನಿಮ್ಮ ಡಿಸಿಷನ್, ನಿಮ್ಮ ಕಮ್ಯುನಿಕೇಶನ್ ಎಲ್ಲವೂ ಕೂಡ ಸ್ಲೋಲಿ ಚೇಂಜ್ ಆಗುತ್ತೆ. ಅದರ ಪರಿಣಾಮವಾಗಿ ಔಟರ್ ವರ್ಲ್ಡ್ ಕೂಡ ಚೇಂಜ್ ಆಗುತ್ತೆ. ತಿಳಿತಿದೆಯಲ್ಲ ನಿಮ್ಗೆ? ಸೊ ಲಾ ಆಫ್ ಅಸಂಪ್ಷನ್ ಅಲ್ಲಿ ಎಸ್ ಪಿ ಮ್ಯಾನಿಫೆಸ್ಟೇಷನ್ ಹೇಗೆ ಕೆಲಸ ಮಾಡುತ್ತೆ, ಈ ಒಂದು ಕ್ವಶನ್ ಇದೆಯಲ್ವಾ ನಿಮ್ಗೆ. ಸೊ ಲಾ ಆಫ್ ಅಸಂಪ್ಷನ್ ಕೋರ್ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ, ಅಸೂಮ್ ದ ಫೀಲಿಂಗ್ ಆಫ್ ದ ವಿಶ್ ಫುಲ್ಫಿಲ್ ಸ್ಟೇಟ್. ಓಕೆ, ಅಂದ್ರೆ ನಿಮ್ಗೆ ಆಲ್ರೆಡಿ ಅದು ಸಿಕ್ಕಿದೆ ಅನ್ನೋ ಒಂದು ಸ್ಟೇಟ್ ನ ನೀವು ಅಸೂಮ್ ನ ಮಾಡುವಂತದ್ದು. ನೆವಿಲ್ ಗೋರ್ಡರ್ಡ್ ಏನ್ ಹೇಳಿದ್ದಾರೆ, ಮುಖ್ಯವಾಗಿ ಫೀಲಿಂಗ್ ಇಸ್ ದ ಸೀಕ್ರೆಟ್ ಅಂತ ಹೇಳಿದಾರಲ್ವಾ. ಸೊ ಪ್ರೊಸೆಸ್ ಸಿಂಪಲ್ ಆಗಿದೆ, ಆದ್ರೆ ತುಂಬಾ ಡೀಪ್ ಇದೆ. ಮೊದಲನೇದಾಗಿ ನೀವೇನ್ ಮಾಡ್ಬೇಕು, ಈ ಒಂದು ಪ್ರೊಸೆಸ್ ನ ಮಾಡ್ಬೇಕಂದ್ರೆ ಹೋಲ್ ಸ್ಟೋರಿ ಬಿಡ್ಬೇಕು. ಅವರು ನನ್ನನ್ನ ಇಗ್ನೋರ್ ಮಾಡ್ತಿದ್ದಾರೆ, ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಇದನ್ನ ನೀವು ಸ್ಟಾಪ್ ನ ಮಾಡ್ಬೇಕು. ಇದನ್ನ ರಿಪೀಟ್ ನ ಮಾಡಿದ್ರೆ ಏನಾಗುತ್ತೆ, ಸಬ್ ಕಾನ್ಸಿಯಸ್ ಪ್ರೋಗ್ರಾಮಿಂಗ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಈ ಒಂದು ನೆಗೆಟಿವ್ ಸಬ್ ಕಾನ್ಸಿಯಸ್ ಪ್ರೋಗ್ರಾಮ್ ಆಗುತ್ತೆ, ನಿಮ್ಮ ಮ್ಯಾನಿಫೆಸ್ಟ್ ಆಗೋದಿಲ್ಲ. ಹಾಗಾಗಿ ಅದನ್ನ ಬಿಡ್ಬೇಕು. ಹೋಲ್ ಸ್ಟೋರಿ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಬಿಡ್ಬೇಕು. ಎರಡನೇ ಸ್ಟೆಪ್ ಏನ್ ಮಾಡ್ಬೇಕು, ನ್ಯೂ ಐಡೆಂಟಿಟಿನ ಅಸೂಮ್ ನ ಮಾಡ್ಬೇಕು. ಮೊದಲನೇ ಸ್ಟೆಪ್ ಅಲ್ಲಿ ಓಲ್ಡ್ ಸ್ಟೋರಿನ ಬಿಟ್ರಿ, ಎರಡನೇ ಸ್ಟೆಪ್ ಅಲ್ಲಿ ನ್ಯೂ ಐಡೆಂಟಿಟಿನ ಅಸೂಮ್ ನ ಮಾಡ್ಬೇಕು. ನೀವು ಎಸ್ ಪಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ನೀವು ಸಕ್ಸಸ್ ನ ಪಡಿಬೇಕಂತ ಹೇಳಿದ್ರೆ, ನಾನು ಆಲ್ವೇಸ್ ಚೂಸನ್, ನಾನು ಚೂಸನ್ ಆಗಿದ್ದೇನೆ. ಪೀಪಲ್ ನ್ಯಾಚುರಲಿ ಫಾಲ್ ಇನ್ ಲವ್ ವಿತ್ ಮೀ. ಸೊ ನೋಡಿ, ನಿಮ್ಮಲ್ಲಿ ನಿಮ್ಗೆ ಹೆಚ್ಚು ಪ್ರೀತಿ ಇದ್ದಾಗ ನ್ಯಾಚುರಲಿ ಕೂಡ ನಿಮ್ಗೆ ಆ ಒಂದು ಪ್ರೀತಿ ಮ್ಯಾನಿಫೆಸ್ಟ್ ಆಗುತ್ತೆ ಈಸಿಲಿ. ಅರ್ಥ ಆಗ್ತಿದೆಯಲ್ಲ? ನನ್ನ ರಿಲೇಶನ್ಶಿಪ್ ಸೆಕ್ಯೂರ್ ಅಂಡ್ ಲವಿಂಗ್. ಓಕೆ, ಅಂದ್ರೆ ನೋಡಿ, ನನ್ನ ಒಂದು ಈ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಏನಿದೆ ಇದು ತುಂಬಾ ಸೆಕ್ಯೂರ್ ಆಗಿದೆ ಹಾಗೂ ತುಂಬಾ ಪ್ರೀತಿದಾಯಕವಾಗಿದೆ. ನೋಡಿ, ಮೊದಲನೇದು ಓಲ್ಡ್ ಸ್ಟೋರಿ ಬಿಟ್ರಿ, ಎರಡನೇದಲ್ಲಿ ಈ ರೀತಿಯಾಗಿ ಐಡೆಂಟಿಟಿನ ನೀವು ಶಿಫ್ಟ್ ನ ಮಾಡ್ಬೇಕು, ಅಸೂಮ್ ನ ಮಾಡ್ಬೇಕು. ಮೂರನೇದೇನು, ಇಮ್ಯಾಜಿನೇಷನ್ ಸೀನ್ ಕ್ರಿಯೇಟ್ ನ ಮಾಡ್ಬೇಕು. ಎಕ್ಸಾಂಪಲ್, ಓಕೆ, ಅವ್ರು ಹೇಳ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ನಿಮ್ಮ ಎಸ್ ಪಿ ನಿಮ್ಗೆ ಹೇಳ್ತಾರೆ, ಯಾವ ರೀತಿಯಾಗಿ ನೀವು ಆ ರೀತಿಯಾಗಿ ವಿಜುವಲೈಸ್ ನ ಮಾಡ್ಬೇಕು. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು, ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು. ಅಥವಾ ಫ್ರೆಂಡ್ಸ್ ಮುಂದೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋ ರೀತಿ, ಓಕೆ, ಶಿ ಇಸ್ ಮೈ ಪಾರ್ಟ್ನರ್ ಅಥವಾ ಈಸ್ ಮೈ ಪಾರ್ಟ್ನರ್. ಓಕೆ, ಶಿ ಇಸ್ ಮೈ ಸೋಲ್ಮೇಟ್, ಈಸ್ ಮೈ ಸೋಲ್ಮೇಟ್. ಓಕೆ, ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಅಲ್ವಾ? ಸೊ ಆ ರೀತಿಯಾಗಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋ ರೀತಿ. ಓಕೆ, ಅಂದ್ರೆ ಶಿ ಇಸ್ ಮೈ ಪಾರ್ಟ್ನರ್ ಅಥವಾ
ಈಸ್ ಮೈ ಪಾರ್ಟ್ನರ್, ಇಬ್ರಿಗೂ ಇದು ಅಪ್ಲೈ ಆಗುತ್ತೆ. ಓಕೆ, ಸೊ ಈ ಇಮ್ಯಾಜಿನೇಷನ್ ರಿಪೀಟ್ ಆದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನ ಫ್ಯೂಚರ್ ಪಾಸಿಬಿಲಿಟಿ ಅಲ್ಲ, ರಿಯಾಲಿಟಿ ಮೆಮೊರಿ ಅಂತ ಅಕ್ಸೆಪ್ಟ್ ನ ಮಾಡುತ್ತೆ. ಓಕೆ, ಈಗ ನೀವು ಫ್ಯೂಚರ್ ಪಾಸಿಬಿಲಿಟಿ ಹಂಗಾಗ್ಬೇಕು ಹಿಂಗಾಗ್ಬೇಕು ಅನ್ನೋದಲ್ಲ, ಸಬ್ ಕಾನ್ಸಿಯಸ್ ಇದನ್ನ ಲಿಟ್ರಲಿ ಓಕೆ ಇದು ಆಲ್ರೆಡಿ ನಡೀತಿದೆ ಅನ್ನೋ ರೀತಿಯಲ್ಲೇ ತಗೊಳುತ್ತೆ. ಅಂದ್ರೆ ರಿಯಾಲಿಟಿ ಮೆಮೊರಿ ಅಂತ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ. ನಂತರ ಅದು ಔಟರ್ ವರ್ಲ್ಡ್ ಅಲ್ಲಿ ಸ್ಲೋಲಿ ರೀಅರೇಂಜ್ ಆಗುತ್ತೆ. ಅಂದ್ರೆ ನೀವು ಈ ರೀತಿ ಇಮ್ಯಾಜಿನೇಷನ್ ಅಲ್ಲಿ ನೀವು ಈ ರೀತಿ ಇಂಟ್ರೊಡ್ಯೂಸ್ ನ ಮಾಡಿದಾಗ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಅವರು ನಿಮ್ಗೆ ಹೇಳೋ ರೀತಿ, ಅಥವಾ ನಿಮ್ಮ ಫ್ರೆಂಡ್ಸ್ ಅವರ ಫ್ರೆಂಡ್ಸ್ ಜೊತೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋ ರೀತಿ, ಶಿ ಇಸ್ ಮೈ ಪಾರ್ಟ್ನರ್ ಆ ರೀತಿ, ಅಥವಾ ನೀವು ಅವ್ರಿಗೆ ಈಸ್ ಮೈ ಪಾರ್ಟ್ನರ್ ಆ ರೀತಿಯಾಗಿ, ಈ ರೀತಿಯಾಗಿ ನೀವು ವಿಜುವಲೈಸ್ ನ ಮಾಡುವಂತದ್ದು, ಇಮ್ಯಾಜಿನೇಷನ್ ನ ಮಾಡುವಂತದ್ದು. ಸೊ ಔಟರ್ ವರ್ಲ್ಡ್ ಅದನ್ನ ಆಕ್ಸೆಪ್ಟ್ ನ ಮಾಡುತ್ತೆ. ಓಕೆ, ಅಂದ್ರೆ ಇಲ್ಲಿ ಸಬ್ ಕಾನ್ಸಿಯಸ್ ಇದು ನನ್ನಲ್ಲಿ ಆಲ್ರೆಡಿ ಇದೆ ಅನ್ನೋದನ್ನ ತಗೊಳುತ್ತೆ. ಅರ್ಥ ಆಗ್ತಲ್ಲ ನಿಮ್ಗೆ? ಸೊ ಮೂರನೇ ಏನು ಕ್ವಶನ್ ಇದೆ ಅಥವಾ ನಿಮ್ಮ ಒಂದು ಮೋಸ್ಟ್ ಆಸ್ಕ್ಡ್ ಕ್ವಶನ್ ಅಲ್ಲಿ ನಿಜವಾಗಿಯೂ ಮ್ಯಾನಿಫೆಸ್ಟ್ ಮಾಡೋದು ಪಾಸಿಬಲ್, ಇದು ನಿಮ್ಮ ಒಂದು ಕ್ವಶನ್. ಓಕೆ, ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಹ್ಯೂಮನ್ ಬ್ರೈನ್ ಕಾನ್ಸ್ಟೆಂಟ್ಲಿ ಪ್ರಿಡಿಕ್ಟಿವ್ ರಿಯಾಲಿಟಿ ಕ್ರಿಯೇಟ್ ನ ಮಾಡ್ತಾನೆ ಇರುತ್ತೆ. ಸೊ ಬ್ರೈನ್ ಮೆಕಾನಿಸಮ್ಸ್ ಇರೋದೇ ಹಾಗೆ ನೋಡಿ. ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಇರ್ಬೋದು, ಸೆಲೆಕ್ಟಿವ್ ಅಟೆನ್ಷನ್ ಇರ್ಬೋದು, ಬಿಹೇವಿಯರ್ ಪ್ಯಾಟರ್ನಿಂಗ್ ಇರ್ಬೋದು. ಸೊ ನೋಡಿ, ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಟೈಮ್ ಕೂಡ ಹೇಳಿದ್ದೀನಿ, ಎಸ್ಪೆಷಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಸೊ ಎಲ್ಲದನ್ನು ಕೂಡ ಫಿಲ್ಟರ್ ಮಾಡಿ ನಿಮ್ಗೆ ಏನ್ ಬೇಕು ಅದನ್ನಷ್ಟೇ ಅದು ಕೊಡೋದಕ್ಕೆ ಅದು ಫಿಲ್ಟರ್ ನ ಮಾಡಿ ಅದನ್ನಷ್ಟೇ ಅದು ಕಾಣಿಸುತ್ತೆ ನಿಮ್ಗೆ. ಓಕೆ, ಇದ್ರ ಬಗ್ಗೆ ನೀವು ವಿಡಿಯೋನ ವಾಚ್ ಮಾಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೀವು ಯಾವ್ದನ್ನ ಬಿಲೀಫ್ ಮಾಡ್ತೀರೋ ಬ್ರೈನ್ ಅದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸ್ ನ ಹುಡುಕ್ತಾ ಇರುತ್ತೆ. ಅಂದ್ರೆ ನೀವು ಯಾವ್ದನ್ನ ನಂಬುತ್ತಾ ಇರ್ತೀರಾ, ನಿಮ್ಗೆ ಯಾವ್ದು ಬೇಕು ರಿಯಾಲಿಟಿ ಅಂತ ಹುಡುಕ್ತಾ ಇರ್ತೀರಾ. ಸೊ ಬ್ರೈನ್ ಏನ್ ಮಾಡುತ್ತೆ, ಅದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸ್ ನ ಹುಡುಕ್ತಾ ಇರುತ್ತೆ ಯಾವಾಗ್ಲೂ ಕೂಡ. ಎಕ್ಸಾಂಪಲ್, ನೀವು ಅಸ್ಯೂಮ್ ಮಾಡಿದ್ರೆ ಪೀಪಲ್ ಆಲ್ವೇಸ್ ಲವ್ ಟಾಕಿಂಗ್ ಟು ಮೀ, ನಿಮ್ಮ ಟೋನ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಕಾನ್ಫಿಡೆನ್ಸ್ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಓಕೆ, ಅಂದ್ರೆ ಎಲ್ರು ಕೂಡ ನನ್ನ ಇಷ್ಟಪಡ್ತಿದ್ರೆ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಟೋನ್ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕೂಡ ಬರುತ್ತೆ, ಪೀಪಲ್ ರೆಸ್ಪಾನ್ಸ್ ಕೂಡ ಚೇಂಜ್ ಆಗುತ್ತೆ. ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡೋದಾದ್ರೆ ಈಗ ಅದ್ವೈತ ಫಿಲಾಸಫಿ ಹೇಳೋದೇನು, ಕಾನ್ಸಿಯಸ್ನೆಸ್ ಇಸ್ ದ ಓನ್ಲಿ ರಿಯಾಲಿಟಿ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಔಟರ್ ವರ್ಲ್ಡ್ ಹೇಗೆ ಅಂತ ಹೇಳಿದ್ರೆ ನಮ್ಮ ಇನ್ನರ್ ಕಾನ್ಸಿಯಸ್ ನ ರಿಫ್ಲೆಕ್ಷನ್ ಆಗಿರುತ್ತೆ. ನೆವಿಲ್ ಗೋಡರ್ ಕೂಡ ಅದೇ ಕಾನ್ಸೆಪ್ಟ್ ಅಲ್ವಾ ಹೇಳೋದು. ಅಂದ್ರೆ ಎವ್ರಿ ಒನ್ ಈಸ್ ಯು ಪುಶ್ಡ್ ಔಟ್. ಅಂದ್ರೆ ನಿಮ್ಮ ಇನ್ನರ್ ಅಸಂಪ್ಷನ್ ಅಲ್ಲಿ ನೀವು ಅವ್ರ ಬಗ್ಗೆ ಯಾವ ರೀತಿ ಇಟ್ಕೊಂಡಿರ್ತೀರಾ, ನಿಮ್ಮ ಥಾಟ್ಸ್, ನಿಮ್ಮ ಅಸಂಪ್ಷನ್ಸ್, ನಿಮ್ಮ ಇನ್ನರ್ ಫೀಲಿಂಗ್ಸ್ ಯಾವ ರೀತಿ ಇಟ್ಕೊಂಡಿರ್ತೀರಾ, ಸೊ ಅದು ಇನ್ಫ್ಲೂಯೆನ್ಸ್ ನ ಮಾಡುತ್ತೆ ಔಟರ್ ರಿಯಾಲಿಟಿಲಿ. ಅವರು ಅದೇ ರೀತಿ ರೆಸ್ಪಾಂಡ್ ನ ಮಾಡ್ತಾರೆ. ಓಕೆ, ಸೊ ಯುವರ್ ಇನ್ನರ್ ಅಸಂಪ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಮೋಸ್ಟ್ ಆಸ್ಕ್ಡ್ ಕ್ವಶನ್ ಅಲ್ಲಿ ಎಸ್ ಪಿ ಮ್ಯಾನಿಫೆಸ್ಟೇಷನ್ ಮೋಸ್ಟ್ ಆಸ್ಕ್ಡ್ ಕ್ವಶನ್ ಅಲ್ಲಿ ನೆವಿಲ್ ಗೌಡರ್ ಎಸ್ ಪಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ. ನೆವಿಲ್ ಗೌಡರ್ ತುಂಬಾ ಕ್ಲಿಯರ್ ಆಗಿ ಹೇಳಿದ ಮಾತೇನಂತ ಹೇಳಿದ್ರೆ, ದೇರ್ ಇಸ್ ನೋ ಒನ್ ಟು ಚೇಂಜ್ ಬಟ್ ಸೆಲ್ಫ್. ನೀವು ಯಾವ್ದನ್ನು ಚೇಂಜ್ ಮಾಡ್ಬೇಕಾಗಿಲ್ಲ, ಯಾರನ್ನು ಕೂಡ ಚೇಂಜ್ ಮಾಡ್ಬೇಕಾಗಿಲ್ಲ, ಬಟ್ ನಿಮ್ಮ ಸೆಲ್ಫ್ ಅಷ್ಟೇ ಚೇಂಜ್ ನ ಮಾಡ್ಬೇಕು, ನಿಮ್ಮ ಇನ್ನರ್ ಅಸಂಪ್ಷನ್ ಅಷ್ಟೇ ಚೇಂಜ್ ನ ಮಾಡ್ಬೇಕು. ಅದೇ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಅಂದ್ರೆ ಎಸ್ ಪಿ ಚೇಂಜ್ ಮಾಡೋದು ಅಲ್ಲ, ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ನ ಚೇಂಜ್ ನ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಇಫ್ ಯು ಅಸ್ಯೂಮ್ ಐ ಆಮ್ ನಾಟ್ ಚೂಸನ್, ಪೀಪಲ್ ಆಲ್ಸೋ ರಿಫ್ಲೆಕ್ಟ್ ದಟ್. ಅವರು ಕೂಡ ಅದೇ ರೀತಿ ನಿಮ್ಗೆ ರಿಫ್ಲೆಕ್ಟ್ ಆಗ್ತಾರೆ. ಅರ್ಥ ಆಗ್ತಿದೆಯಲ್ಲ? ಬಟ್ ಇಫ್ ಯು ಅಸ್ಯೂಮ್ ಐ ಆಮ್ ಡೀಪ್ಲಿ ಲವ್ಡ್, ಪೀಪಲ್ ಆಟೋಮೆಟಿಕಲಿ ರೆಸ್ಪಾಂಡ್ ಟು ದಟ್ ಐಡೆಂಟಿಟಿ. ಐ ಆಮ್ ಡೀಪ್ಲಿ ಲವ್ಡ್ ಅಂತ ನೀವು ಹೇಳ್ಕೊಂಡ್ರೆ ಎಲ್ರು ಕೂಡ ನಿಮ್ಮ ಎಸ್ ಪಿ ಅಥವಾ ಪೀಪಲ್ ಯಾರೇ ಇದ್ರು ಕೂಡ ಆಟೋಮೆಟಿಕಲಿ ಅವರು ಅದೇ ರೀತಿ ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ಬಿಕಾಸ್ ನಿಮ್ಮ ಐಡೆಂಟಿಟಿ ಅದಾಗಿದೆ, ಡೀಪ್ಲಿ ಲವ್ಡ್ ಅನ್ನೋದು. ಓಕೆ, ನೆವಿಲ್ ಟೆಕ್ನಿಕ್ಸ್ ಏನು? ಇಮ್ಯಾಜಿನಲ್ ಆಕ್ಟ್ಸ್, ಸ್ಟೇಟ್ ಆಕ್ಟ್ ಇನ್ ಟು ಸ್ಲೀಪ್, ಫೀಲಿಂಗ್ ಆಫ್ ವಿಶ್ ಫುಲ್ಫಿಲ್ಡ್. ಓಕೆ, ನಾನು ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಸ್ಯಾನ್ಸ್ ಟೆಕ್ನಿಕ್ ನ ಬಗ್ಗೆ. ಓಕೆ, ವಾಚ್ ನ ಮಾಡಿ. ಈ ಆಲ್ಸೋ ಸೆಡ್ ಇನ್ ಇಮ್ಯಾಜಿನಲ್ ಆಕ್ಟ್ ಪರ್ಸಿಸ್ಟೆಡ್ ಇನ್ ಬಿಕಮ್ಸ್ ಫ್ಯಾಕ್ಟ್. ಓಕೆ, ನೀವೇನ್ ಪರ್ಸಿಸ್ಟ್ ನ ಮಾಡ್ತಾ ಬರ್ತಿರ್ತೀರಾ, ನೀವೇನ್ ಅಸ್ಯೂಮ್ ನ ಮಾಡ್ತಾ ಬರ್ತಿರ್ತೀರಾ, ಸೊ ಅದೇ ನಿಮ್ಮ ಒಂದು ರಿಯಾಲಿಟಿಲಿ ವ್ಯಕ್ತ ಆಗೋದು. ಅಂದ್ರೆ ಇಮ್ಯಾಜಿನೇಷನ್ ರಿಪೀಟ್ ಆದ್ರೆ ಅದು ರಿಯಾಲಿಟಿ ಆಗುತ್ತೆ. ಇದು ಎಸ್ ಪಿ ಮ್ಯಾನಿಫೆಸ್ಟೇಷನ್ಗೂ ಕೂಡ ಅಪ್ಲೈ ಆಗುತ್ತೆ. ತಿಳಿತಿದೆಯಲ್ಲ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಎಸ್ ಪಿ ಮ್ಯಾನಿಫೆಸ್ಟೇಷನ್ ಇಮ್ಯಾಜಿನೇಷನ್ ಮೂಲಕ ಸಾಧ್ಯನಾ? ನೋಡಿ, ಇಮ್ಯಾಜಿನೇಷನ್ ತುಂಬಾ ಪವರ್ಫುಲ್ ಟೂಲ್. ನ್ಯೂರೋಸೈನ್ಸ್ ನಲ್ಲಿ ಕೂಡ ಏನ್ ಹೇಳ್ತಿದ್ದಾರೆ, ಬ್ರೈನ್ ಇಮ್ಯಾಜಿನೇಷನ್ ಅಂಡ್ ರಿಯಲ್ ಎಕ್ಸ್ಪೀರಿಯನ್ಸ್ ನಡುವಿನ ಡಿಫರೆನ್ಸ್ ತುಂಬಾನೇ ಕಡಿಮೆ. ಅರ್ಥ ಆಗ್ತಿದೆಯಲ್ಲ? ನಾನು ಇದನ್ನ ಎಷ್ಟೋ ಬಾರಿ ನಿಮ್ಗೆ ಹೇಳಿದ್ದೀನಿ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಅಥ್ಲೀಟ್ಸ್ ಗಳು ಯಾವಾಗ್ಲೂ ಕೂಡ ಮೆಂಟಲ್ ರಿಹರ್ಸಲ್ ನ ಮಾಡ್ತಾ ಇರ್ತಾರೆ. ಅವರು ಕಾಂಪಿಟೇಷನ್ ಇಮ್ಯಾಜಿನ್ ಮಾಡಿದ್ರೆ ಬ್ರೈನ್ ರಿಯಲ್ ಪ್ರಾಕ್ಟೀಸ್ ಮಾಡಿದಾಗೆ ನ್ಯೂರಲ್ ಪಾತ್ವೇಸ್ ಗಳು ಬಿಲ್ಡ್ ಮಾಡುತ್ತೆ.
ಸೊ ಇದ್ರದ್ದು ಎಷ್ಟು ಎಕ್ಸಾಂಪಲ್ಸ್ ಗಳಿವೆ. ಆಲ್ರೆಡಿ ನಾನು ವಿಡಿಯೋಸ್ಗಳಲ್ಲಿ ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ ಇದನ್ನ ಅಥ್ಲೆಟಿಕ್ಸ್ ಅಲ್ಲಿ. ಓಕೆ, ಅವ್ರ ಬಗ್ಗೆ ನಾನು ತುಂಬಾ ಎಕ್ಸಾಂಪಲ್ ನ ಕೊಟ್ಟಿದ್ದೀನಿ. ಓಕೆ, ಸೊ ನೆವಿಲ್ ಗೋಡರ್ಡ್ ಹೇಳಿದ ಮಾತೇನಂತ ಹೇಳಿದ್ರೆ, ಇಮ್ಯಾಜಿನೇಷನ್ ಇಸ್ ಗಾಡ್ ಇನ್ ಆಕ್ಷನ್. ಇಮ್ಯಾಜಿನೇಷನ್ ಇಸ್ ಗಾಡ್ ಇನ್ ಆಕ್ಷನ್. ಇಮ್ಯಾಜಿನೇಷನ್ ಮೂಲಕ ನೀವು ಎಲ್ಲದನ್ನು ಕೂಡ ಪಡಿಬಹುದು. ನೀವು ಎಮೋಷನಲ್ ಮೆಮೊರಿ ಕ್ರಿಯೇಟ್ ಆಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಸ್ಟೋರ್ ನ ಮಾಡುತ್ತೆ. ರಿಪೀಟೆಡ್ ಇಮ್ಯಾಜಿನೇಷನ್ ಮಾಡಿದ್ರೆ ಐಡೆಂಟಿಟಿ ಕೂಡ ಚೇಂಜ್ ಆಗುತ್ತೆ. ಐಡೆಂಟಿಟಿ ಚೇಂಜ್ ಆದಾಗ ಬಿಹೇವಿಯರ್ ಚೇಂಜ್ ಆಗುತ್ತೆ, ಎನರ್ಜಿ ಚೇಂಜ್ ಆಗುತ್ತೆ, ಕಮ್ಯುನಿಕೇಶನ್ ಕೂಡ ಚೇಂಜ್ ಆಗುತ್ತೆ. ಸೊ ಇವೆಲ್ಲ ಕಂಬೈನ್ ಆದಾಗ ರಿಯಾಲಿಟಿ ಬೇಗನೆ ಶಿಫ್ಟ್ ಆಗುತ್ತೆ. ಓಕೆ, ಸೊ ನಾನಿಲ್ಲಿ ಹೇಳೋದೇನಂತ ಹೇಳಿದ್ರೆ, SP ಮ್ಯಾನಿಫೆಸ್ಟೇಷನ್ ಸೀಕ್ರೆಟ್ ಒಂದೇ, ಪರ್ಸನ್ ಮ್ಯಾನಿಫೆಸ್ಟ್ ಮಾಡೋದಲ್ಲ, ವರ್ಷನ್ ಆಫ್ ಯು ಮ್ಯಾನಿಫೆಸ್ಟ್ ಮಾಡೋದು. ಅಂದ್ರೆ ನೀವು ಯಾವ ವರ್ಷನ್ ಆಗ್ತಿರೋ ಆ ವರ್ಷನ್ಗೆ ಮ್ಯಾಚ್ ಆಗುವ ರಿಲೇಶನ್ಶಿಪ್ ಆಟೋಮೆಟಿಕಲಿ ಬರುತ್ತೆ. ಸೊ ಐಡೆಂಟಿಟಿ, ಅಸಂಪ್ಷನ್, ಫೀಲಿಂಗ್ಸ್ ಅಂಡ್ ಇಟ್ಸ್ ರಿಯಾಲಿಟಿ. ಓಕೆ, ಇದೇ ಲಾ ಆಫ್ ಅಸಂಪ್ಷನ್ ನ ಕೋರ್ ಫಾರ್ಮುಲಾ. ನಿಮ್ಮ ಇನ್ನರ್ ಐಡೆಂಟಿಟಿ ಹೇಗಿರ್ಬೇಕು ತಿಳಿಸಿದ್ನಲ್ಲ, ಸೊ ಅದನ್ನ ಫಾಲೋ ಅಪ್ ನ ಮಾಡಿ. ನಿಮ್ಮ ಅಸಂಪ್ಷನ್ ಈ ರೀತಿಯಾಗಿರ್ಬೇಕು. ಸೊ ಇದನ್ನ ಫಾಲೋ ಅಪ್ ನ ಮಾಡಿದ್ರೆ ರಿಯಾಲಿಟಿ ಒಬೇನ ಮಾಡುತ್ತೆ. ಓಕೆ, ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್ ಗೋಲ್ ಮೈಂಡ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಓಕೆ, ಸೊ ಈ ಒಂದು ಸೀರೀಸ್ ಕಂಟಿನ್ಯೂ ಆಗುತ್ತೆ. ಸೊ ನಿಮ್ಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.